ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123-535300. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಬಿಜೆಪಿ ಸರ್ಕಾರದಿಂದಲೇ ಸಾಧ್ಯ. ಮುಂದಿನ ಬಾರಿ ಮತ್ತೆ ನರೇಂದ್ರ ಮೋದಿ ಸರ್ಕಾರ. ರಮೇಶ್ ಜಿಗಜಿಣಗಿ. ಮಾದಿಗರ ಆತ್ಮಗೌರವ ಸಮಾವೇಶ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಳ ಮೀಸಲಾತಿ ಜಾರಿಯ ಕನಸು ನನಸು. ರಮೇಶ್ ಜಿಗಜಿಣಗಿ. ಪೂರ್ವಭಾವಿ ಸಭೆ. ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ಯಶಸ್ವಿಗೊಳಿಸಿ ಶಿವರಾಜ್ ಪಾಟೀಲ್. ಬಾಪೂರ್ ತಾಂಡ, ಕೊತ್ತದಡ್ಡಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಬಸನಗೌಡ ದದ್ದನ್. ಹದಿನೈದು ದಿನದೊಳಗಾಗಿ ಪಡಿತರ ಕಾರ್ಡ್ಗಳು ಸಿದ್ಧಪಡಿಸಿ ಸಾರ್ವಜನಿಕರಿಗೆ ತಲುಪಿಸಲು ಸಚಿವ KH ಮುನಿಯಪ್ಪ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ದೂರು ಬಂದಲ್ಲಿ ಸೂಕ್ತ ಕ್ರಮ. ಸಚಿವ KH ಮುನಿಯಪ್ಪ. ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ 28ರಂದು ಶಿರಡಿ ಸಾಯಿಬಾಬಾರ ಕಾಫನಿ ದರ್ಶನ ಹೋಮ. ರಕ್ತದಾನ ಶಿಬಿರ. ಸಾಯಿ ಕಿರಣ ಧೋನಿ. ಲಾಡ್ಜ್ ಒಂದರಲ್ಲಿ ಮಹಿಳೆ ಆತ್ಮಹತ್ಯೆಗೆ ಬಿಗಿ ಟ್ವಿಸ್ಟ್. ಪತಿಯೇ ಕೊಲೆ ಮಾಡಿ ನೇಣು ಹಾಕಿದ್ದ. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಗಳ ಮೀಸಲಾತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಜಾರಿ ಸಾಧ್ಯವಾಗಲಿದೆ ಎಂದು ವಿಜಯಪುರ ಸಂಸದ ಮತ್ತು ಮಾಜಿ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಹೇಳಿದರು. ಅವರು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಸಮುದಾಯ ಜನರು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಯಾವ ಸರ್ಕಾರಗಳು ಸ್ಪಂದಿಸಿಲ್ಲ. ಬಿಜೆಪಿ ಸರ್ಕಾರ ಬಂದಾಗಲೇ ಆಯೋಗ ರಚನೆ, ಕೇಂದ್ರಕ್ಕೆ ಶಿಫಾರಸು ಸಹ ಮಾಡಲಾಗಿದೆ. ಒಳ ಮೀಸಲಾತಿ ಜಾರಿಗೆ ಬೇಕಿರುವ ಸಂವಿಧಾನ ತಿದ್ದುಪಡಿ ಮಾಡಲು ಕೇಂದ್ರ ಸಿದ್ಧವಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಿನ್ನೆಲೆಯಲ್ಲಿ ಸಮುದಾಯ ಜನರಿಗೆ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಬಿಜೆಪಿ ಮಾಡುವುದಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಹೈದರಾಬಾದ್ನಲ್ಲಿ ಕೊಟ್ಟ ಮಾತಿನಂತೆ ಜಾರಿಗೊಳಿಸುವ ವಿಶ್ವಾಸವಿದೆ ಎಂದರು. ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಹೇಳಿಕೆ ವೈಯಕ್ತಿಕವಾಗಿದೆ. RSS ಮ್ಯೂಸಿಯಂನಲ್ಲಿ ನಮಗೆಲ್ಲ ಪ್ರವೇಶವಿದೆ. ಅವರಿಗೆ ಇಲ್ಲ ಎಂದು ಹೇಳುವ ಅವರ ವೈಯಕ್ತಿಕ ನಿಲುವಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಮಾದಿಗ ಸಮುದಾಯ ಜನರು ಬಿಜೆಪಿಯನ್ನು ಬೆಂಬಲಿಸಿದ್ದರಿಂದ ಅಧಿಕಾರಕ್ಕೆ ಬಂದಿತ್ತು. ರಾಮಕೃಷ್ಣ ಹೆಗಡೆ ಮತ್ತು JS ಪಾಟೀಲ್ ನಂತರ ನಾನು ಸೇರಿದಂತೆ ಅನೇಕರು ಬಿಜೆಪಿ ಸೇರ್ಪಡೆಗೊಂಡವು. ಸಮುದಾಯ ಜನರು ಬೆಂಬಲಿಸಿದ್ದರಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬರಲು ಕಾರಣವಾಯಿತು ಎಂದರು. ಬಸನಗೌಡ ಯತ್ನಾಳ್ ಕುರಿತಂತೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು, ಪಕ್ಷ ಮುಖಂಡರು ಕ್ರಮವಹಿಸುತ್ತಾರೆ ಎಂದಷ್ಟೇ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಲಿದ್ದಾರೆ. ದೇಶದ ಜನರು ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಬಹುಮತ ಸರ್ಕಾರ ಕೇಂದ್ರದಲ್ಲಿ ಮತ್ತೆ ಬರಲಿದೆ ಎಂದರು. ಕಾಂಗ್ರೆಸ್ನವರು ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಗರೀಬ್ ಕಲ್ಯಾಣ ಸೇರಿದಂತೆ ಅನೇಕ ಯೋಜನೆಗಳು ಮೋದಿ ಸರ್ಕಾರ ಜಾರಿಗೊಳಿಸಿದೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಡಲು ಕಾರಣವಾಗುತ್ತದೆ ಎಂದರು. ನಮ್ಮ ಸಮಾಜದ ಜನ, ಮಾದಿಗ ಸಮಾಜದ ಜನ ಒಂದು ಇಲ್ಲಿ ಸಭೆ ಅದ ಅಂತೇಳಿ ಒಂದು ವಾರದಿಂದನೇ ಫೋನ್ ಮಾಡಿ ಹೇಳಿದರು. ನಮ್ಮ ಪಾರ್ಲಿಮೆಂಟ್ ನಡೆದಪ್ಪ, ಆದರೂ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ
ಇಲ್ಲರಿ ಸ್ಯಾಟರ್ಡೆ ಸಂಡೇ ಅದ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ರು. ನಾನು ಅತ್ಯಂತ ಸಂತೋಷದಿಂದ ಇವತ್ತಿನ ಈ ಮಾದಿಗರ ದಿಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾನು ಬಂದಿದ್ದೀನಪ್ಪ. ಇದು ಬರೀ ಇವತ್ತಿನ ಒಂದು ಕಾರ್ಯಕ್ರಮ ಅಲ್ಲ, ಇದು ಸುಮಾರು 1983ರಲ್ಲಿ ಹುಟ್ಟು ಹಾಕಿರ್ತಕ್ಕಂಥ ಇದು ಒಂದು ಸಮಾಜದ ಸಂಸ್ಥೆ. ಹೆಸರುಗಳು ಬೇರೆ ಬೇರೆ ಹಾಕೋತು ನಿರಂತರ ಈ ಜನ ತಮಗೆ ಬೇಕಾದದ್ದು ಬೇಡಾದದ್ದು ನಮಗೆ ಬರಬೇಕು ಸಿಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ತನಕನೂ ಹೋರಾಟ ಮಾಡಿಕೊಂಡು ಸಮಾಜದ ಜನ ಬಂದಾರ. ಈಗ ಕಡೆಗೆ ಎಲ್ಲಿಗೆ ಬಂದಾರಪ್ಪ ಅಂದ್ರೆ ಒಳ ಮೀಸಲಾತಿ ಆಗಬೇಕು ಅಂತಕ್ಕಂಥದ್ದು ಬಹಳ ಒಂದು ಮೇನ್ ಉದ್ದೇಶ ಇಟ್ಕೊಂಡು ಇವತ್ತು ಸಮಾಜದಲ್ಲಿ ಹೋರಾಟ ಮಾಡ್ಕೊಂಡು ಅದಾರ. ಅದನ್ನು ಇಲ್ಲಿವರೆಗೂ ಕೂಡ ಸದಾಶಿವ ಆಯೋಗ ಮಾಡಿದ್ರು. ಸದಾಶಿವ ಆಯೋಗ ಹಿಂದೆ ಕಾಂಗ್ರೆಸ್ನವ್ರು ಮಾಡಿದಾಗ ಅದಕ್ಕೇನು ಹಣ ಕೊಡಲಿಲ್ಲ, ಅವರು ಸರಿಯಾಗಿ ಮೀಟಿಂಗ್ಗಳಾಗಲಿಲ್ಲ. ಮುಂದೆ ಸಿದ್ದರಾಮಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಲಿಲ್ಲ. ಆದರೆ ಯಾವಾಗ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿಗಳು ಬಂದರು, ಇದಕ್ಕೆ ಹೆಚ್ಚಿನ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಒಂದು ಸಭೆಗಳನ್ನು ಮಾಡಿ ಇದು ಇಲ್ಲಿಗೆ ಬಂದು ಮುಟ್ಟದ. ಈಗ ಏನಪ್ಪ ಯಾಕಂದ್ರೆ ಒಳ ಮೀಸಲಾತಿ ಹಿಂದೆ ಯಾವ ಪ್ರಧಾನಮಂತ್ರಿಗಳು ಕೂಡ ಒಳ ಮೀಸಲಾತಿ ಆಗಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ಹೇಳಲಿಲ್ಲ. ಆದರೆ ಇವತ್ತಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಸಮಾಜಕ್ಕೆ ಒಳ ಮೀಸಲಾತಿ ಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ನಿರ್ಣಯ ಮಾಡಿಕೊಂಡು ಡೆಲ್ಲಿಯಲ್ಲಿ ಮೀಟಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಯಾರ. ಆದರೆ ಭಾಳ ಜನರ ತಲೆಯೊಳಗೆ ಏನದ ಚುನಾವಣೆ ಬಂದದ ಅದಕ್ಕೆ ಮಾಡ್ತಾರ ಅಂತ ಹೇಳ್ತಾರೆ. ಅದು ಮಹಾ ತಪ್ಪದು. ಯಾಕಂದರೆ ಮೋದಿಯವರು ಇಂಥದ್ದು ಆಗಬೇಕು ಅಂತ ಯಾವಾಗ ಹೇಳ್ಯಾರ ಅದನ್ನು ಯಾವುದೂ ಕೂಡ ಅವರು ಕೈ ಬಿಟ್ಟಿಲ್ಲ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಯಾರ. ಸಂಪೂರ್ಣ ವಿಶ್ವಾಸ ನನಗದ. ನನಗಂತೂ ಭಾಳ ಹತ್ತಿರದಿಂದ ನಾನು ಅವ್ರನ್ನ ನೋಡಿದ್ದೀನಿ ಸುಮಾರು ವರ್ಷದಿಂದ. ಆದರೆ ನನಗೆ ವಿಶ್ವಾಸ ಅದ ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಇರುವಾಗಲೇ ಈ ಒಂದು ಕೊನೆಗಾಣಿಸ್ತಾರ ಅಂತಕ್ಕಂಥದ್ದು ವಿಶ್ವಾಸ ನನಗಲ್ಲ. ನಾನು ಸುಮಾರು ಬಿಜಾಪುರದಲ್ಲಿ 3 ಲೋಕಸಭಾ ಚುನಾವಣೆ, 4 ವಿಧಾನಸಭೆ ಚುನಾವಣೆಯನ್ನು ಮಾಡಿದ್ದೀನಿ. 3 ಸಲ ಚಿಕ್ಕೋಡಿನಲ್ಲಿ ಮಾಡಿದ್ದೀನಿ. 3 ಸಲ ಬೇರೆ ಬೇರೆ ಪಕ್ಷದಿಂದ ನಾನು ಜನ ಅಲ್ಲಿ ಗೆಲ್ಸಾರ. ಈಗೂ ಕೂಡ ಬಿಜಾಪುರದಲ್ಲಿ ನಾನು ಆಕಾಂಕ್ಷೆ ಅಂತ ಹೇಳೋದಿಲ್ಲ, ಪಕ್ಷದವರು ಟಿಕೆಟ್ ಕೊಡ್ತಾರ ಅನ್ನೋ ವಿಶ್ವಾಸ ನನಗದ. ಅವ್ರು ಕೊಟ್ಟರೆ 100ಕ್ಕೆ 100 ನಾನು ಅಲ್ಲಿ ನಿಲ್ತೀನಿ, ನನಗೆ ಜನ ಗೆಲ್ಲಿಸ್ತಾರೆ. ಇದು ಅತ್ಯಂತ ದುರದೃಷ್ಟ ಘಟನೆ. ಇದು ಅಹಿತೆ ಎತ್ತಿರೋ ಏನಂತೀವಿ ಅದಕ್ಕೆ ಯಾವ ಶಬ್ದಗಳು ಬಹಳ ಕೆಟ್ಟದು. ಇದು ಒಂದು ಘಟನೆ ಆಗ್ಯದ. ನಾವು ಕೂಡ ಅಲ್ಲಿ ಪ್ರೆಸೆಂಟ್ ಇದ್ದೆವು ಹೌಸ್ನಲ್ಲೇ, ಅದನ್ನು ಕಣ್ಣಾರೆ ನಾವು ನೋಡಿದೆವು. ಇದು ಯಾರು ತಪ್ಪೋ ಬಿಟ್ಟು ಅದನ್ನು ನಾವು ಹೇಳಕ್ಕೆ ಹೋಗೋದಿಲ್ಲ. ನೋಡ್ರಿ, ಕಾಂಗ್ರೆಸ್ನವ್ರ ಕೆಲಸ ಮಾಡಿದ್ದೇ ಅವರು ಎಲ್ಲಾನು. ಅವ್ರು ಹೇಳಾರದೆ ಬಿಡ್ತಾರಾ? ಬರ್ತದೆ ಒಂದು 4 ದಿನ ಸುಮ್ಮನೆ ಇಡ್ರಿ. ಯಾರು ಎನ್ಕ್ವೈರಿ ಮಾಡ್ತಾರೆ, ಅವ್ರು ಹೇಳ್ತಾರೆ, ಕೇಳೋಕತ್ತ. ಸರ್, ಈಗ ಪಾಸ್ ವಿತರಣೆ ಮಾಡಿರ್ತಕ್ಕಂಥ ಏನು ಪ್ರತಾಪ್ ಸಿಂಹ ಅವರು ರಾಜೀನಾಮೆ ಕೊಡ್ಲಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡ್ರಿ, ನಾನು ಒಬ್ಬ MP ಇದ್ದೀನಿ. 11 ಲಕ್ಷ ಜನ ವೋಟರ್ಸ್ ಅದಾರ. ನಾಳೆ ನಾನು ಮತದಾರರು ಬರ್ತಾರ, ವೋಟ್ ಹಾಕಿದೇವಯ್ಯ, ನಮ್ಮ ಪಾಸ್ ಬೇಕು, ಹೊಸ ಪಾರ್ಲಿಮೆಂಟ್ ಅದ, ನೋಡ್ಲಕ್ಕ ನನ್ನ ಪಾಸ್ ಕೊಡು ಇಲ್ಲ ಅಂತ ಹೇಳ್ತೀರಾ? ಹೇಳೋಕ್ಕಾಗ್ದ? ನೀವೇ ನನ್ನ ಜಾಗನಾಗಿದ್ರೆ ಇಲ್ಲ ಅಂತ ಹೇಳ್ತೀರಿ? ಹಂಗಾಗೋದಿಲ್ಲ. ನನ್ನ ಕ್ಷೇತ್ರದ ಯಾವನೇ ವ್ಯಕ್ತಿ ಬರಲಿ, ಆದರೆ ಹಿನ್ನೆಲೆ ಏನದ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲಲ್ಲ. ಬಂದು ಪಾಸ್ ಕೊಡೋದು ನೀವು ಕೇಳಿದ್ರೆ ಕೊಡಬೇಕಾಗ್ತದೆ ರೀ. ಅದ್ರಾಗೆ ನಮ್ಮ ಜೊತೆಯಲ್ಲಿ ಹಿರಿಯ ನಾಯಕರು, ನೀರಾವರಿ, ಸಣ್ಣ ನೀರಾವರಿ ಸಚಿವರ ಅಂತ ಬಸವರಾಜ್ ಸಾಹೇಬರಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು, ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಇಲಾಖೆ ವಿಚಾರವನ್ನು ಸೌಹಾರ್ದವಾಗಿ ಚರ್ಚೆ ಮಾಡಿದ್ದೇನೆ. ಇಲ್ಲಿ ಸುಮಾರು 4 ಲಕ್ಷ ಕಾರ್ಡ್ಗಳಿದ್ದರೆ ಅಂತ್ಯೋದಯ 52,000ಗೆ ವಿತರಣೆ ಆಗ್ತಾ ಇದೆ. 3,37,000 ಪಡಿತರ ಚೀಟಿಗಳಿಗೆ ಸಮಗ್ರವಾಗಿ ಅಕ್ಕಿಯನ್ನು 5 kg ಕೊಡ್ತಾ ಇದ್ದೀವಿ. ನಾವು ಹಣವನ್ನು ಅಕ್ಕಿ ಸಕಾಲಕ್ಕೆ ಸಿಕ್ಕದೇ ಇರೋದರಿಂದ DBT ಮುಖಾಂತರ ಜುಲೈ 10ರಿಂದ ಇಲ್ಲಿವರೆಗೂ ಸಮರ್ಪಕವಾಗಿ ಹಣವನ್ನು ವಿತರಣೆ ಮಾಡ್ತಾ ಇದ್ದೀವಿ. 100ಕ್ಕೆ 85ರಿಂದ 90 ಭಾಗ ಕಾರ್ಡ್ಗಳಿಗೆ ಕೊಡ್ತಾ ಇದ್ದೀವಿ. ಇನ್ನು 20,000 ಕಾರ್ಡ್ಗಳು ಅವರು ಪೋಸ್ಟಲ್ ಆಫೀಸಲ್ಲಾಗಲಿ
ಬ್ಯಾಂಕಲ್ಲಾಗಲಿ ಖಾತೆಯನ್ನು ತೆಗೆದಿಲ್ಲ. ಅವರಿಗೆ ಆದಷ್ಟು ಬೇಗ ಖಾತೆಯನ್ನು ತೆಗೆಯೋಕ್ಕೆ ಹೇಳಿದ್ದೀವಿ. ಖಾತೆ ತೆಗೆದ ತಕ್ಷಣ ಅವ್ರಿಗೂ ಕೂಡ DBT ಹಣ ಮತ್ತು ಅಕ್ಕಿಯನ್ನು ಕೊಡುವಂಥದ್ದು ಮಾಡ್ತೇವೆ. ಯಾರು ಕಾರ್ಡನ್ನು ಕ್ರಮಬದ್ಧವಾಗಿಟ್ಕೊಂಡು ಅಕೌಂಟ್ ಯಾರು ಕ್ರಮಬದ್ಧವಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸಮರ್ಪಕವಾಗಿ ಸಿಗ್ತಾ ಇದೆ. 85ರಿಂದ 90% ಕಾರ್ಡ್ಗಳಿಗೆ ಈ ಪ್ರಯೋಜನ ಆಗ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಇದರ ವಿಷಯದಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಆದಷ್ಟು ಬೇಗ ಅಕ್ಕಿಯನ್ನು ಕೂಡ ಕೊಡಬೇಕಂತ ಯೋಚನೆ ಮಾಡಿದ್ದೀವಿ. ಅಕ್ಕಿ ಎಲ್ಲಿವರೆಗೂ ಸಿಗೋದಿಲ್ಲೋ ಅಲ್ಲಿವರೆಗೂ ಕೂಡ ನಾವು ಹಣವನ್ನು 5 kg ಅಕ್ಕಿಗೆ ಬದಲು 170 ರೂಪಾಯಿ ಒಬ್ಬ ವ್ಯಕ್ತಿಗೆ ಕೊಡುವಂಥ ಪ್ರತಿ ವ್ಯಕ್ತಿಗೂ ಕೂಡ ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಪಡಿತರ ಚೀಟಿಯ ಫಲಾನುಭವಿಗಳಿಗೆ 1,16,00,000 ಕಾರ್ಡ್ಗಳಿದೆ. 4 ಕೋಟಿ ಫಲಾನುಭವಿಗಳಿಗೆ ನಾವು ಈ ವ್ಯವಸ್ಥೆ ಆಂಧ್ರ ಪ್ರದೇಶ, ತೆಲಂಗಾಣ, ಛತ್ತೀಸ್ಗಢ ಕಡೆ ಸಂಪರ್ಕದಲ್ಲಿದ್ದೇನೆ. ಅಂತಹ ಪರಿಸ್ಥಿತಿ ಬಂದರೆ ನಾವು ತಯಾರಿದ್ದೀವಿ. ಯಾರು ಇವತ್ತು ರೆವಿನ್ಯೂ ಸಚಿವರು ಕೂಡ ಈಗ ಸುಮಾರು ಇಡೀ ತಾಲೂಕುಗಳಲ್ಲಿ 180-190% ತಾಲೂಕುಗಳು 90% ತಾಲೂಕುಗಳು ಅಭಾವ ಪೀಡಿತವಾಗಿ ಸಿಕ್ಕಿದೆ. ಮೊರಾರ್ಲೆಸ್ ಇಡೀ ಕರ್ನಾಟಕ ರಾಜ್ಯ ಅಭಾವ ಪೀಡಿತವಾಗಿದೆ. ಅವರು ಮನವಿ ಮಾಡಿದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂದರೆ ಅಲ್ಲಿ ನಾವು ಕೊಡೋದಕ್ಕೆ ತಯಾರಿದ್ದೀವಿ. ಅದನ್ನು ಕೊಡ್ತೀವಿ. ಅದಕ್ಕೆ ಏರ್ಪಾಡುಗಳು ಮಾಡಿದೆ. ಆದಷ್ಟು ಬೇಗ ಇನ್ನು 5 kg ಅಕ್ಕಿ ಏನು ಹಣ ಕೊಡ್ತಿದ್ವಿ ಅದಕ್ಕೆ ಬದಲು ಅಕ್ಕಿಯನ್ನು ಕೊಡೋ ಏರ್ಪಾಡುಗಳು ಕೂಡ ಮಾಡ್ಕೊಂಡಿದ್ದೀವಿ. ಸಮುದಾಯದವರು ಇವತ್ತು ಒಂದು ಸಮಾವೇಶ ಮಾಡ್ತಿದ್ದಾರೆ. ಆಮೇಲೆ ಇತ್ತೀಚಿನ ಚುನಾವಣೆಯಲ್ಲಿ ಗೆದ್ದಂಥ ಮತ್ತು ಮಂತ್ರಿಗಳಿಗೆ ಒಂದು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ. ಅದ್ರ ಜೊತೆಗೆ ಈ ಮುಂಬರುವ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳೋ ಸಲುವಾಗಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಅವ್ರ ಜೊತೆಗೆಲ್ಲ ಮಾತಾಡ್ತಕ್ಕಂಥದ್ದು ಮತ್ತು ಅಭಿಪ್ರಾಯನ ಸಂಗ್ರಹ ಮಾಡ್ಕೊಳ್ಳೋಕ್ಕೆ ನಮ್ಮ ಈ ಒಂದು ಜಿಲ್ಲೆಯ ಇನ್ಚಾರ್ಜ್ ಮಂತ್ರಿಯನ್ನಾಗಿ ಹಾಕಿದ್ದಾರೆ. KH ಮುನಿಯಪ್ಪನವರು ಕೂಡ ಬರ್ತಾರೆ, ಆಹಾರ ಸಚಿವರು. ಅವರು, ನಾವು ಮತ್ತು ನಮ್ಮ KPCC ಕಾರ್ಯಾಧ್ಯಕ್ಷರು ಚಂದ್ರಪ್ಪ ನಾವೆಲ್ಲ ಬಂದಿದ್ದೀವಿ. ಏನು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಸರ್, ಗೊಂದಲಗಳಿದ್ದಾವೆ ಅನ್ನುವಂಥದ್ದು ಸರ್. ಟಿಕೆಟ್ ಯಾರಿಗೆ ಕೊಡಬೇಕು, 4 ಜನರ ಮಧ್ಯೆ ನೇರ ಪೈಪೋಟಿ ಇರುವಂಥದ್ದು ಸರ್. ಆ ನಿಟ್ಟಿನಲ್ಲಿ ಏನಾದರೂ ಈಗ ಗೊಂದಲ ಏನಲ್ಲ, ಎಲ್ಲರೂ ಕೇಳ್ತಾರೆ. ಈಗ ಟಿಕೆಟ್ ಕೊಡೋದು ಒಬ್ಬರಿಗೆ ಕೊಟ್ಟಾದ್ಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಾರ್ಟಿ ಗೆಲುವಿಗೆ ಅವರೆಲ್ಲರೂ ಕೂಡ ಶ್ರಮಿಸಬೇಕು. ಅಂದರೆ ನಮ್ಮ ಡಿಸ್ಟಿಕ್ ಅಥವಾ ಎಂಟೈರ್ ಸ್ಟೇಟ್ ಇದಾಗ್ತಾ ಇದೆ ಸರ್? ಎಲ್ಲ ಜಿಲ್ಲೆಯಲ್ಲೂ ಆಗ್ತಾ ಇದೆ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಒಬ್ಬೊಬ್ಬ ಜಿಲ್ಲೆಗೆ ಒಬ್ಬೊಬ್ಬ ಮಂತ್ರಿಗಳನ್ನು ಇನ್ಚಾರ್ಜ್ ಆಗಿ ಮಾಡಿದ್ದಾರೆ. ಅಲ್ಲಿ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ ತಿಳ್ಕೊಳ್ತಕ್ಕಂಥದ್ದು ಮತ್ತು ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿನ ಹುಡುಕಾಟ ಮಾಡ್ತಕ್ಕಂಥದ್ದು ಮತ್ತು ಉಳಿದಂತೆ ಭಾಳ ಜನ ಇದ್ದರೆ ಅವ್ರ ಮನವೊಲಿಸಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಶ್ರಮಿಸಬೇಕು ಅಂತೇಳಿ ಈಗಿನಿಂದಲೇ ಒಗ್ಗಟ್ಟು ಮೂಡಿಸ್ತಕ್ಕಂಥದ್ದು. ಮತ್ತು ನಮ್ಮ ಕಾರ್ಯಕ್ರಮಗಳು ಭಾಳಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ನಾವು. ಗ್ಯಾರಂಟಿ ಕಾರ್ಯಕ್ರಮ, ಬಡವರ ಹಿತಕ್ಕಾಗಿ ಪಂಚಕಲ್ಯಾಣಗಳನ್ನು ಕೊಟ್ಟಿದ್ದೀವಿ. ಪಂಚಕಲ್ಯಾಣ ಯೋಜನೆಗಳು ಇವತ್ತು ಆ ಯೋಜನೆಗಳು ಇಡೀ ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸಿವೆ. ಇವತ್ತು BJPಯವರು ಈ ಕಾರ್ಯಕ್ರಮಕ್ಕೆ ಕಂಡು ಅಸೂಯೆ ಪಡ್ತಾಯಿದ್ರು. ಬಿಟ್ಟಿ ಕಾರ್ಯಕ್ರಮ ಅಂತಿದ್ರು, ಬಿಟ್ಟಿ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರು. ಆ ಬಿಟ್ಟಿ ಪ್ರೋಗ್ರಾಮ್ನ ಬಿಟ್ಟಿ BJPಗಳು ಇವತ್ತು ಮಧ್ಯಪ್ರದೇಶದಲ್ಲೂ ಕೂಡ ಪ್ರಯೋಗ ಮಾಡಿ ಆ ಜನರಿಗೆ ಕೊಟ್ಟು ಓಟನ್ನು ಕಬಳಿಸ್ಕೊಂಡಿದ್ದಾರೆ. ಅದರಿಂದ ನಾವು ಬಿಟ್ಟಿ ಪ್ರೋಗ್ರಾಮ್ ಅಲ್ಲ, ಮೋದಿ ಅವರು ಯಾವತ್ತು ಈ ರಾಷ್ಟ್ರದ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಬಡವರ ಪರವಾಗಿ ಯಾವುದೇ ರೀತಿಯ ಕಾರ್ಯಕ್ರಮ ಯೋಜನೆ ಇಲ್ಲ. ಶ್ರೀಮಂತರ ಪರವಾಗಿ ಇರತಕ್ಕಂಥದ್ದು. 2014ರಲ್ಲಿ ಇದ್ದಂಥ ಬೆಲೆಗಳು ಇವತ್ತು ಯಾಕೆ ರೇಟ್ ಜಾಸ್ತಿ ಅದು ಎಲ್ಲವೂ ಕೂಡ ಯಾವುದೇ ಒಂದು ಬೆಲೆ ಕಡಿಮೆ ಇಲ್ಲ ಏನಲ್ಲ. ಜನ ತತ್ತರಿಸಿ ಹೋಗಿದ್ದಾರೆ, ಬಡವರಿದ್ದಾರೆ. ಅಂಥವ್ರಿಗೆ ನೇರವಾಗಿ ಸಹಾಯ ಮಾಡೋಣ ಅಂತಂದೇಳಿ ನಾವು ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ತಂದು 2,000 ನೋಡ್ರಿ, ಯಾರ ವಿರುದ್ಧನೂ ಅರಿಯಾಯ ಪ್ರಶ್ನೆ ಇಲ್ಲ. ಆ ಮನುಷ್ಯ ಪ್ರತಾಪ್ ಸಿಂಹ ಏನಿದಾರಲ್ಲ
ಅವರು ಪಾಸ್ ಕೊಡೋಂಥ ಸಂದರ್ಭದಲ್ಲಿ ಪೂರ್ವಾಪರ ಯೋಚನೆ ಮಾಡಿ ಇವ್ರು ಯಾರು ಅಂತ ಹೇಳಿ ಕೊಡಬೇಕಾಗಿತ್ತು. ಕೊಟ್ಟಿದ್ದಾರೆ. ಕೊಟ್ಟಾದಮೇಲೆ ಅವ್ರು ಹೋಗಿರೋರೆಲ್ಲ ಯಾರು ಹೋರಾಟದಲ್ಲಿ ಹತಾಶರಾಗಿರ್ತಕ್ಕಂಥವ್ರು, ನಿರುದ್ಯೋಗ ಸಮಸ್ಯೆ, ರಾಷ್ಟ್ರದಲ್ಲಿ ಬಡತನ, ಅಸ್ಪೃಶ್ಯತೆ, ಮಹಿಳೆಯರ ಮೇಲೆ ಅತ್ಯಾಚಾರ, ಇಂಥ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಮತ್ತು ಜನರಿಗೆ ರಕ್ಷಣೆ ಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ನಿರುದ್ಯೋಗ ಯುವಕರ ಬಗ್ಗೆ ಇವರು ಚಿಂತನೆ ಮಾಡ್ತಾ ಇಲ್ಲ ಅಂತಂದೇಳಿ ಆ ಯುವಕರು ಆಕ್ರೋಶಗೊಂಡು ಆ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಅವರು ಗಮನ ಸೆಳೆಯಲಿಕ್ಕೆ ಮಾಡಿದ್ದಾರೆ. ಅವ್ರು ಯಾರದೇ ಜೀವ ತೆಗೆಯುವ ಕೆಲಸನ ಮಾಡಕ್ಕೆ ಹೋಗಿಲ್ಲ ಅಂತ ನನಗೆ ಅನಿಸ್ತಾ ಇರೋದು ಅಲ್ವಾ, ನಿಮಗೂ ಕೂಡ ಅನಿಸ್ತಾ ಇದೆ. ಒಂದು ವೇಳೆ ನಾವು ಕಾಂಗ್ರೆಸ್ನವ್ರು ಏನಾದ್ರೂ ಆ ಪಾಸ್ ಕೊಟ್ಟಿದ್ರೆ ಏನಾಗ್ತಿತ್ತು, ಅಥವಾ ಒಂದು ವೇಳೆ ನಮ್ಮ ಮುಸ್ಲಿಂ ಬಾಂಧವರು ಯಾರಾದರೂ ಒಬ್ಬನಾದ್ರಲ್ಲಿ ಎದ್ದಿದ್ರೆ ಎಲ್ಲೆಲ್ಲಿ ಹೋಲಿಸ್ತಾ ಇದ್ರಿ ನೀವು, ದಿನ ಎಲ್ಲ ಭಜನೆ ಮಾಡ್ತಿದ್ರಿ ನೋಡಿ ಹೆಂಗಿದೆ. ಅದರಿಂದ ಪ್ರತಾಪ್ ಸಿಂಹನ್ನ ಏನೈತಲ್ಲ ಈಗ ಕಾಂಗ್ರೆಸ್ನವ್ರು ಕೊಟ್ಟಿರೋ ಅವ್ರು ಏನು ಮಾಡ್ತಿದ್ರು, ಅವತ್ತೇ ವಜಾ ಮಾಡಿಬಿಡೋರು, ಇಲ್ಲ ಸಸ್ಪೆಂಡ್ ಮಾಡ್ಯಾರು. ಏನೋ ನಾನಿರೋದು, ವಿಜಯೇಂದ್ರ ಇರೋದು, ಅಶೋಕ್ ಇರೋದು, ಇನ್ನು ಕಾಂಗ್ರೆಸ್ ನಾಯಕರನ್ನ ವೈಭವೀಕರಿಸಿ ಅಲಂಕರಿಸಿ ವೈಭವೀಕರಿಸಿ ಅನಾವರಣ ಮಾಡೋಕ್ಕಲ್ಲ. ಅವ್ರು ಟೀಕೆ ಮಾಡಿದ್ರೆ ಅವ್ರ ಕೆಲಸ ಮಾಡಲಿ, ನಾವೇನು ಬೇಡ ನಾವೆಲ್ಲ. ಆದರೆ ರಚನಾತ್ಮಕವಾಗಿ ಮಾಡಬೇಕು. ಒಂದು ವಿರೋಧ ಪಕ್ಷದವ್ರು ಮಾತಾಡಿ ನೋಡಿದರೆ ಭಾಳ ತೂಕವಾಗಿರಬೇಕು. ಆಡಳಿತ ಪಕ್ಷಕ್ಕೆ ಅಂಕುಶ ಆಗ್ತಕ್ಕಂಥ ಶಕ್ತಿ ಇರಬೇಕು ಅವರಿಗೆ. ನೀವು ಎಡುತ್ತಾ ಇದ್ದೀರಿ, ಸರಿ ದಾರಿಯಲ್ಲಿ ಹೋಗಿ ಜನರಿಗೆ ತೊಂದರೆ ಆಗ್ತದೆ, ಜನರಿಗೆ ಸರಿಪಡಿಸ್ರಿ ಅಂತೇಳಿ ಜನರ ನೋವುಗಳನ್ನು ಎತ್ತಿ ಹಿಡಿದು ಆಡಳಿತ ಪಕ್ಷದಿಂದ ಸರಿಪಡಿಸ್ತಕ್ಕಂಥ ಹೊಣೆ ಹೊತ್ತಿರ್ತಕ್ಕಂಥವ್ರು. ವೈಯಕ್ತಿಕ ಎಲ್ಲ ಟೀಕೆ ಮಾಡೋದು, ಆಮೇಲೆ ಇದು ಭಾಳ ಹಗುರವಾಗಿ ಮಾತಾಡ್ತಕ್ಕಂಥದ್ದು, ಭಾಳ ಸಂಸದೀಯ ಪದಗಳಲ್ಲೇ ಟೀಕೆ ಮಾಡಬೇಕು. ಆ ಸಂಸದೀಯ ಪದಗಳನ್ನು ಬಳಸಬಾರ್ದು. ಸದಾಶಿವ ವರದಿ ಇರ್ಬೋದು, ಕಾಂತರಾಜು ವರದಿ ಇರ್ಬೋದು, ಇವೆರಡೂ ಕೂಡ ನಮ್ಮ ಮುಂದೆ ಇವೆ. ಈಗ ಹಿಂದೆ BJP ಏನು ಮಾಡಿಬಿಟ್ರು, ಇದನ್ನು ಸದಾಶಿವ ಆಯೋಗದ ವರದಿನ ಬಿಟ್ಬಿಟ್ಟು ಬೇರೆ ಅವೈಜ್ಞಾನಿಕವಾಗಿ ಒಂದು ಶಿಫಾರಸನ್ನು ಮಾಡಿದ್ದಾರೆ, ನಿಮಗೆ ಗೊತ್ತು. ಅದರ ಬಗ್ಗೆ ನಾವು ಅಲ್ಲಿ ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಕಾನೂನಾತ್ಮಕವಾಗಿ ಕಾನೂನು ತಜ್ಞರ ಹತ್ರ ಅಭಿಪ್ರಾಯವನ್ನು ಸರ್ಕಾರ ಪಡಿತಾ ಇದೆ. ಈಗ ಅದನ್ನ ಒಪ್ಕೋಬೇಕು, ಇದನ್ನ ಒಪ್ಕೋಬೇಕು ಅಂತೇಳಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನನಸಾಗುವ ಕಾಲ ಹತ್ತಿರ ಬಂದಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿದ ಭರವಸೆ ಸುಳ್ಳಾಗುವುದಿಲ್ಲ ಎಂದು ಕೇಂದ್ರ ಮಾಜಿ ಸಚಿವ ರಮೇಶ್ ಜಿಗಜಿಣಗಿ ಹೇಳಿದರು. ಅವರಿಂದು ನಗರದಲ್ಲಿ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಕಳೆದ 16 ವರ್ಷಗಳಿಂದ ಸಮಾಜದ ಜನರು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕೆಂದು ಸುದೀರ್ಘ ಹೋರಾಟ ನಡೆಸಿದ್ದಾರೆ. ಆದರೆ ಇಲ್ಲಿಯವರೆಗೆ ನಡೆಸಿದ ಸರ್ಕಾರಗಳು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ಜಾರಿಗೆ ಮುಂದಾಗಲೇ ಇಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿದ್ದು, ಒಳ ಮೀಸಲಾತಿಗೆ ಬೇಕಿರುವ ಕಾನೂನಾತ್ಮಕ ತೊಡಕುಗಳನ್ನು ನಿವಾರಿಸಿ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಜಾರಿಗೊಳಿಸಲಾಗುತ್ತದೆ. ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿಯವರು ಬದ್ಧವಾಗಿದ್ದಾರೆ ಎಂದರು. ರಾಜ್ಯ ಸರ್ಕಾರವೂ ಕೂಡ ಕಾನೂನಾತ್ಮಕ ಇರುವ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕೆಂದರು. ಐದು ಗ್ಯಾರಂಟಿ ಕಾರ್ಯಕ್ರಮವನ್ನು ತರುವಂತ ಕಾರಣದಿಂದ ಅದನ್ನ ಸರಕ್ ಹಾಗೆಯಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ 3 ಮೀಟಿಂಗ್ ಮಾಡಿದ್ದೀವಿ. ಮಹದೇವಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ನಾನು, ಪರಮೇಶ್ವರ್ ಅವರು, ಪ್ರಿಯಾಂಕಾ ಖರ್ಗೆ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆದೇಶವನ್ನು ಕೊಟ್ಟರು. ನೀವು ಆದಷ್ಟು ಬೇಗ ಕ್ಯಾಬಿನೆಟ್ ತರಬೇಕು, ಲೇಟ್ ಆಗಿದೆ. ನಾವು ಮೊದಲನೇ ಅಸೆಂಬ್ಲಿಯಲ್ಲಿ ತರ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ತಡವಾಗ್ತಾ ಇದೆ. ನೀವು ಒಂದು ತೀರ್ಮಾನ ಮಾಡಿ ಇದಕ್ಕೊಂದು ರೂಪವನ್ನು ಕೊಡಬೇಕು, ಕ್ಯಾಬಿನೆಟ್ ತರಬೇಕು ಅಂತ ಹೇಳಿ. ಈ ಮಧ್ಯದಲ್ಲಿ ಬಿಜೆಪಿ ಸರ್ಕಾರ ನಾರಾಯಣ ಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರು, ಭಾರತ ಸರ್ಕಾರದವರು ಒಂದು ಪತ್ರವನ್ನು ಬರುತ್ತಾರೆ. ವರ್ಗೀಕರಣ ಮಾಡಲಿಕ್ಕೆ
ಸುಪ್ರೀಂ ಕೋರ್ಟ್ ನಲ್ಲಿ ಪಂಜಾಬದು ವರ್ಗೀಕರಣದ ಸಂಬಂಧ ಕೇಸ್ ಇದೆ. ವರ್ಗೀಕರಣ ಮಾಡಿಕೊಡುವುದು ಅದು ಸಬ್ಜುಡಿಸ್ ಆಗ್ತದೆ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೋರ್ಟ್ ವಿರುದ್ಧವಾಗಿ ಆಗ್ತದೆ ಅನ್ನೋ ಪತ್ರವನ್ನು ಬರೆದಿರೋ ದಾಖಲೆ ನಮ್ಮ ಹತ್ರ ರೆಡಿ ಇದೆ. ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡ್ತಾರೆ ನಾರಾಯಣ ಸ್ವಾಮಿ ಅವರು. ವರ್ಗೀಕರಣ ಮಾಡೋದಕ್ಕೆ ಆ ಸಬ್ಜೆಕ್ಟ್ ಮುಂದೆ ಇಲ್ಲ, ಅದನ್ನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಎರಡು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ನಾವೇ ಮಾಡ್ತೀವಂತ. ಈ ಭಾರತದ ಅಪ್ರತಿಮ ಸುಪ್ರೀಂ ಪಾರ್ಲಿಮೆಂಟ್ ಅಲ್ಲಿ ನಾರಾಯಣ ಸ್ವಾಮಿ ಅವರು ಉತ್ತರ ಕೊಡ್ತಾರೆ, ಕೊಡಕ್ ಆಗೋದಿಲ್ಲ ಅಂತ. ಅದೇ ನಾರಾಯಣ ಸ್ವಾಮಿ ಅವರು ಪತ್ರ ಬರೀತಾರೆ, ವರ್ಗೀಕರಣ ಮಾಡೋದಕ್ಕಾಗಲ್ಲ, ಕೋರ್ಟ್ ಅಲ್ಲಿ ಮ್ಯಾಟರ್ ಪಂಜಾಬ್ ಇರೋದ್ರಿಂದ ವರ್ಗೀಕರಣ ಮಾಡಕ್ಕೆ ಸಾಧ್ಯವಿಸಾಗ್ತದೆ ಅಂತ ಹೇಳ್ತಾರೆ. ಮತ್ತೆ ಇವತ್ತು ಜಿಲ್ಲಾವಾರು ಬಂದು ಮೀಟಿಂಗ್ ಮಾಡಿ, ಇವತ್ತು ಇಲ್ಲಿ ಮೀಟಿಂಗ್ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಇಲ್ಲಿವರೆಗೂ ನಾವು ಏನ್ ಹೇಳಿದ್ದೀವಿ ಅದು ನಡೆದಿದ್ದೇವೆ. 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ, 4 ಗ್ಯಾರಂಟಿಯನ್ನು ಯಥಾವತ್ತಾಗಿ ಕೊಟ್ಟು ಜಾರಿಯಲ್ಲಿದೆ. ಜೊತೆಗೆ ಇವತ್ತು ಯುವನಿಧಿ ನೆಕ್ಸ್ಟ್ ಇನ್ನ ಜನವರಿ ತಿಂಗಳಲ್ಲಿ ಅದನ್ನು ಕೂಡ ಕೊಡ್ತೀವಿ. ನಾನು ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. SC ST ಎಲ್ಲಾ ಸಚಿವರು ಸೇರ್ಕೊಂಡು, ರಾಜಣ್ಣ ಆಗ್ಬೋದು, ಸತೀಶ್ ಜಾರಕಿಹೊಳಿ ಆಗ್ಬೋದು, ಶಿವರಾಜ್ ತಂಗಡಿ ಆಗ್ಬೋದು, ನಾವು SC ಏನಿದ್ದೀವಿ ಎಲ್ಲ ಒಟ್ಟಿಗೆ ಸೇರಿ ಒಂದು ಸಭೆಯನ್ನು ಮಾಡಿ ಕ್ಯಾಬಿನೆಟ್ಗೆ ಬೇಗ ತರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ತಡವಾಗಿದೆ, ಕಾರಣಗಳಿದೆ. ಗ್ಯಾರಂಟಿ ಮಾತು ಕೊಟ್ಬಿಟ್ಟಿವಿ, ಅವೆಲ್ಲ ಮುಗಿಸ್ಬೇಕಾಯ್ತು. 38,000 ಕೋಟಿ ರೂಪಾಯಿ ಈ ಸಾರಿ ಖರ್ಚು ಮಾಡ್ತೀವಿ. ಪ್ರತಿ ವರ್ಷ 50,000 ರಿಂದ 60,000 ಕೋಟಿ ರೂಪಾಯಿ ಈ ಗ್ಯಾರಂಟಿ ಖರ್ಚಾಗ್ತಾ ಇದೆ. ಆದ್ರೂ ಬಡವರಿಗೆ, ಎಲ್ಲ ವರ್ಗದ ಬಡವರಿಗೂ, ಎಲ್ಲ ವರ್ಗದ ಬಡವರಿಗೂ ಕೂಡ ಇವತ್ತು ಅವಕಾಶ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ. ಬಂಧುಗಳೇ, ಇವತ್ತು ಬಿಜೆಪಿಯವರು ಮಾಡ್ತಾ ಇರೋ ವಿಷಯವನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ನಾನಿವತ್ತು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ. ಈ ಸಮಾಜದ ಎಲ್ಲ ನಾಯಕರು ಈ ವೇದಿಕೆಯ ಮೇಲೆ ಇದ್ದೀವಿ. ಪಾರ್ಲಿಮೆಂಟ್ ನಡೀತಾ ಇರೋದ್ರೆ ಹನುಮಂತಯ್ಯನವ್ರು ಬರಕ್ಕಾಗಿಲ್ಲ. ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕ್ಯಾಬಿನೆಟ್ ತಂದು, ಅಸೆಂಬ್ಲಿ ತಂದು ಈ ಕೆಲಸವನ್ನು ಮಾಡೇ ಮಾಡ್ತೀವಿ ನಾವು ಅನ್ನೋ ಮಾತನ್ನು ನಿಮಗೆ ಕೊಡ್ತೇವೆ. ಅದಕ್ಕೆ ಬರುವಂತ ಸಂದರ್ಭದಲ್ಲಿ ಸರ್, ಸಮಾಜದಲ್ಲಿ ಒಂದು ಹೊಸ ಚಿಗುರು ಮೂಡಿದೆ. ನೀವು ರಾಜಕಾರಣಕ್ಕೆ ಬಂದಿರುವಂತದ್ದು ನಮಗೇನೋ ಒಂದು ರೀತಿ ಹೊಸ ಚಿಗುರು ಮೂಡುವ ಮೂಲಕ ನಮಗೆ ಇನ್ನೂ ಸೂಕ್ತ ಪ್ರಾತಿನಿಧ್ಯ ಸಿಗುತ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಆಶಾಭಾವನೆಯನ್ನು ಹೊಂದಿದ್ದೇವೆ. ಆ ಕಾರಣಕ್ಕಾಗಿ ಅವರ ಬರುವಿಕೆಯ ಸದುಪಯೋಗವನ್ನು ಮಾಡಿಕೊಂಡು ಇವರ ಪಕ್ಷದ ಕೆಲಸಕ್ಕಾಗಿ ಇವತ್ತು ರಾಯಚೂರು ಏನು ಲೋಕಸಭಾ ಕ್ಷೇತ್ರದ ಸಂಬಂಧಪಟ್ಟಂತ ಹಿನ್ನೆಲೆಯಲ್ಲಿ ಬಂದಿರುವಂತ ಈ ಸಂದರ್ಭದಲ್ಲಿ ಆ ಸಮಯವನ್ನು ಸದುಪಯೋಗಿಸಿಕೊಂಡು ಅವರಿಗೆ ಸಮಾಜ ಅಭಿನಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸದುದ್ದೇಶದಿಂದ ಮತ್ತು ಸಮಾಜ ನಿಮ್ಮ ಜೊತೆಯಲ್ಲಿದೆ, ಸಮಾಜಕ್ಕೆ ನೀವು ಏನು ಧ್ವನಿ ಎತ್ತಿ ಮಾತಾಡ್ತೀರಿ, ಸಮಾಜ ಅದನ್ನು ಗಮನಿಸ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೆ. ಅವರ ಜೊತೆಯಲ್ಲಿ ಚಂದ್ರಪ್ಪವರಿಗೂ, ಹೆಚ್ಚಾಂದ್ರೆಯವರಿಗೂ ಹಾಗೂ ಮಾದಿಗ ಸಮಾಜದ ಮುಖಂಡ ವಾದಿರಾಜ್ ಮಾತನಾಡಿ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಅಧಿಕಾರ ಅವಧಿಯಲ್ಲಿ ಸದಾಶಿವ ಆಯೋಗ ರಚಿಸಿ ಅನುದಾನ ನೀಡಿ ವರದಿ ಸಿದ್ಧಪಡಿಸಲಾಯಿತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಸದಾಶಿವ ವರದಿ ಜಾರಿಗೆ ಹಿಂದೇಟು ಹಾಕಿದರು. ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಸಮಿತಿ ರಚಿಸಿ 17% ಒಳ ಮೀಸಲಾತಿ ವರ್ಗೀಕರಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಅವರು ಒಳ ಮೀಸಲಾತಿ ಜಾರಿಗೆ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. 2004ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಸದಾಶಿವ ವರದಿ ಆಯೋಗ ರಚಿಸಿ 11 ಕೋಟಿ ರೂಪಾಯಿ ನೀಡಿದರು. ವರದಿ ನೀಡಿದ ಬಳಿಕ ಮುಖ್ಯಮಂತ್ರಿಗಳು ವರದಿ ಸ್ವೀಕಾರ ಮಾಡಿದರು. ನಂತರದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದಿನಿಂದ ಇಲ್ಲಿಯವರೆಗೆ ಯಾವ ಸರ್ಕಾರಗಳು ಜಾರಿಗೆ ಮುಂದಾಗಲಿಲ್ಲ. ಈ ಹಿಂದಿನ ಬಿಜೆಪಿ ಸರ್ಕಾರ ಒಳ ಮೀಸಲಾತಿ ಜಾರಿಗಾಗಿ ಮಧುಸ್ವಾಮಿ ನೇತೃತ್ವದಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ ಎಂದರು. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಪರಿಶಿಷ್ಟ ಜಾತಿಗೆ 15% ರಿಂದ 17% ಹೆಚ್ಚಳ ಮಾಡಿದರು. ಸರ್ಕಾರ ಆದೇಶ ನೀಡಿದೆ. ರಾಜ್ಯದಲ್ಲಿ ಸಮಾಜದ ಜನರಿಗೆ 17ರ ಶಿಕ್ಷಣದಲ್ಲಿ ಮೀಸಲಾತಿ ದೊರೆತಿದೆ. ಮಾಧುಸ್ವಾಮಿ ಸಮಿತಿಯು ಸದಾಶಿವ ಆಯೋಗದ ಮೂಲ ಆಶಯದಂತೆ 17% ಮೀಸಲಾತಿ
ಕೇಂದ್ರಕ್ಕೆ ಶಿಫಾರಸು ಮಾಡಿದರು. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಮಾಡಿ ಶಿಫಾರಸು ಮಾಡಿದ್ದಾರೆ ಎಂದು ತಿಳಿಸಿದರು. ಸಮಾಜದ ಮುಖಂಡ ಎಂ ವಿರೂಪಾಕ್ಷಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಾಂಗ್ರೆಸ್ ನಾಯಕತ್ವದಲ್ಲಿ ಸದಾಶಿವ ಆಯೋಗದ ವರದಿ ಜಾರಿಗೆ ಮುಂದಾಗಲಿಲ್ಲ. ಯಾವೊಬ್ಬ ಮುಖ್ಯಮಂತ್ರಿಗಳು ಮಾಡಿಲ್ಲ. ರಾಜ್ಯದಲ್ಲಿ ಸಂಪುಟ ಸಭೆಯಲ್ಲಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ವರದಿ ನೀಡಿದ್ದು ಕೇಂದ್ರಕ್ಕೆ ಸಲ್ಲಿಸಿದ್ದು ಬಿಜೆಪಿ ಸರ್ಕಾರ ಎಂದರು. 1965ರಿಂದ ಇಂದಿರಾ ಗಾಂಧಿ ಅವರು ಸಮಾಜವನ್ನು ಮೂಲೆ ಗುಂಪು ಮಾಡಿದ್ದರು. ಸದಾಶಿವ ವರದಿ ಅವೈಜ್ಞಾನಿಕವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದು ಜಾರಿಗೆ ಉದ್ದೇಶವಿಲ್ಲ. ಸಮಾಜದಲ್ಲಿ ಒಡಕು ಉಂಟು ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದರು. ಸಮಾಜದ ಸಂಘಟನೆಯನ್ನು ಕುಗ್ಗಿಸುವ ಕೆಲಸ ಮಾಡಿ ಸಮಾಜದಲ್ಲಿ 10 ಸಂಘಟನೆ ಆಗಿದೆ. ಮಂದಕೃಷ್ಣ ಮಾದಿಗ ಅವರಿಗೆ ಸಾಕಷ್ಟು ಆಸೆ ಆಮಿಷೆ ತೋರಿಸಿದರು. ಆದರೆ ಅವರು ಸಮಾಜದ ಮೀಸಲಾತಿ ಒದಗಿಸಲು ಹೋರಾಟಕ್ಕೆ ಮುಂದಾದರು. ಕಾಂಗ್ರೆಸ್ ಸರ್ಕಾರ ಅಧಿವೇಶನದಲ್ಲಿ ಚರ್ಚೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮಂದಕೃಷ್ಣ ಮಾದಿಗ ಅವರು ರಾಷ್ಟ್ರ ಮಟ್ಟದಲ್ಲಿ ಸಮಾವೇಶ ಮಾಡಿ ಪ್ರಧಾನಮಂತ್ರಿಯವರನ್ನು ಕರೆಸಿದ್ದರು. ಮೋದಿ ಅವರು ವೇದಿಕೆಯಲ್ಲಿ ಒಳ ಮೀಸಲಾತಿ ಮಾಡಿಕೊಡುವುದಾಗಿ ಹೇಳಿದ್ದಾರೆ. ಸಾಧಕ ಬಾಧಕಗಳ ಕುರಿತು ಚರ್ಚಿಸಬೇಕಿದೆ ಎಂದು ತಿಳಿಸಿದರು. ಅಮಿತ್ ಶಾ ಅವರು ಮೀಸಲಾತಿ ನೀಡುವ ಕುರಿತು ತಿಳಿಸಿದ್ದಾರೆ. ಮೀಸಲಾತಿ ವರ್ಗೀಕರಣ ಯಾರು ಮಾಡುತ್ತಾರೆ ಅವರ ಜೊತೆ ಇರುತ್ತೇವೆ. ಮೋದಿ ಅಮಿತ್ ಮಾತು ಕೊಟ್ಟಿದ್ದು ಅದನ್ನು ಉಳಿಸಿಕೊಂಡು ಹೋದರೆ ಸಮಾಜದ ಮುಂದಿನ ದಿನಗಳಲ್ಲಿ ಜೊತೆಗೆ ಇರುತ್ತೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಡಾ ಶಿವರಾಜ್ ಪಾಟೀಲ್, ಮುಖಂಡರಾದ ರಾಮಣ್ಣ, ಪೂಜಪ್ಪ, ಡಾ ಶಿವಪ್ರಸಾದ್ ಚಿಕ್ಕಮಂಗಳೂರು, ಮಹಾಲಕ್ಷ್ಮಿ, ಪಾರ್ಥ ಸಾರಥಿ, ನಾಗಲಿಂಗಪ್ಪ, ಮೋರಾರ್ಜಿ, ರವೀಂದ್ರ ಜಾಲ್ದಾರ್, ಬೂದಪ್ಪ, ಪಿ ಯಲ್ಲಪ್ಪ, ತಿಮ್ಮಪ್ಪ ಪಿರಂಗಿ ಸೇರಿದಂತೆ ಅನೇಕರಿದ್ದರು. ದಾವಣಗೆರೆ ನಗರದಲ್ಲಿ ಡಿಸೆಂಬರ್ 23, 24ರಂದು ಜರುಗುವ 24ನೇ ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ಸಮ್ಮೇಳನಕ್ಕೆ ತೆರಳುವ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ನಗರದ ವೀರಶೈವ ಮಹಾಂತೇಶ್ ಕಲ್ಯಾಣ ಮಂಟಪದಲ್ಲಿ ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಡಾ ಶಿವರಾಜ್ ಪಾಟೀಲ್ ಮಾತನಾಡಿ, ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವ ಅಧಿವೇಶನ ಈ ಬಾರಿ 5ನೇ ವರ್ಷಕ್ಕೆ ನೂತನ ಕಮಿಟಿ ರಚನೆ ಆಗುತ್ತಿದ್ದು, ಸಮಾಜಗಳನ್ನು ಸಂಘಟಿಸುವ ಜನರು ನಾವು ಈಗ ನಮ್ಮ ಸಮಾಜವನ್ನೇ ಸಂಘಟಿಸಿಕೊಂಡು ಗ್ರಾಮದಿಂದ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆದುಕೊಂಡು ಬಂದು ಸರ್ಕಾರದ ಗಮನ ಸೆಳೆಯುವ ಹಾಗೆ ದಾವಣಗೆರೆಯ ವೀರಶೈವ ಲಿಂಗಾಯತ ಮಹಾ ಅಧಿವೇಶನದ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು. ಇದಕ್ಕೆ ಬಸ್ಸುಗಳ ವ್ಯವಸ್ಥೆ ನಮ್ಮ ಕಡೆಯಿಂದಲೂ ಕೂಡ ಮಾಡಲಾಗುತ್ತದೆ ಎಂದು ಹೇಳಿದರು. ಮಹಾಸಭೆಯ ಹೊಸ ಬಾಡಿ ಬಹುಶಃ ಈ ಒಂದು ಸಭೆಯಲ್ಲಿ ನಿರ್ಣಯ ಆಗ್ತದೆ. ಅದರ ಜೊತೆಗೂ ಸಮಾಜದ ಎಲ್ಲ ಬಾಂಧವರು ಎಲ್ಲ ಉಪಜಾತಿಗಳು ಒಗ್ಗೂಡಿ ಕಲಿತು ಇವತ್ತೇನು ನಮ್ಮ ಸಮಾಜಕ್ಕೆ ಗಂಡಾಂತರ ಒದಗಿದೆ ಅದರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾಳೆ 23 ಬರುವಂತ 23, 24ನೇ ತಾರೀಕು ದಾವಣಗೆರೆಯಲ್ಲಿ MBA ಕಾಲೇಜ್ ಮೈದಾನ ಅಲ್ಲಿ ಸಭೆ ಸೇರುವಂತ ಕಾರ್ಯಕ್ರಮ ನಿಗದಿಯಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ 24ನೇ ಮಹಾ ಅಧಿವೇಶನ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಬಂಧಿತ 113 ಉಪ ಪಂಗಡ ಜಾತಿಗಳು ಮುಕ್ತ ಆಹ್ವಾನವಿದ್ದು, ಸದಸ್ಯತ್ವ ಇದ್ದರೂ ಇಲ್ಲದಿದ್ದರೂ ಕಾರ್ಯಕ್ರಮದಲ್ಲಿ ಸರ್ವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಕಳೆದ ವರ್ಷದ ಮಹಾ ಅಧಿವೇಶನ ನಡೆಯಬೇಕಾಗಿತ್ತು, ಆದರೂ ಕಾರಣಾಂತರಗಳಿಂದ ತಡೆಯಲಾಗಿತ್ತು. ಈ ಬಾರಿಯ ಕಾರ್ಯಕ್ರಮಕ್ಕೆ 500 ರೂಪಾಯಿಗಳು ನೀಡಿ ಅನುಮತಿ ಪಡೆದವರಿಗೆ ಒಂದು ಕಿಟ್ ವ್ಯವಸ್ಥೆ ಇರುತ್ತದೆ. ಯಾವುದೇ ಹಣ ಪಾವತಿ ಮಾಡದೇ ಇದ್ದರೂ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಜಿಲ್ಲೆಯ ಪದಾಧಿಕಾರಿಗಳನ್ನು ಯಾರನ್ನಾದರೂ ಸಂಪರ್ಕಿಸಿದರೆ ಕಲ್ಪಿಸಿಕೊಡಲಾಗುತ್ತದೆ. ಈ ಬಾರಿಯ ಮಹಾ ಅಧಿವೇಶನ ಬಹು ಪ್ರಮುಖವಾಗಿದ್ದು, ನಮ್ಮ ವೀರಶೈವ ಲಿಂಗಾಯತ ಈ ಬಾರಿಯ ಜನಗಣತಿಯಲ್ಲಿ ಅಪಾರವಾದ ದುಃಖ ಆಗಿದ್ದು ಮತ್ತು ಇದಲ್ಲದೆ ಈ ವಿಚಾರಗಳಲ್ಲಿ ಸರ್ಕಾರದ ಗಮನ ಸೆಳೆದು ಮನವಿ ಸಲ್ಲಿಸಬೇಕಾಗಿದ್ದು, ಜಿಲ್ಲೆಯಿಂದ ಈಗಾಗಲೇ 2 ವಾಹನಗಳು ಸಿದ್ಧತೆಯಾಗಿದ್ದು, ಇನ್ನು ಹೆಚ್ಚುವರಿ ವಾಹನಗಳು ಸಿಕ್ಕಲ್ಲಿ ಅವುಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗುವುದು. ಜಿಲ್ಲಾ ಕೇಂದ್ರದ ವಾಹನದ ವ್ಯವಸ್ಥೆಯನ್ನು ವೀರಶೈವ ಮಹಾಂತೇಶ್ ಕಲ್ಯಾಣ ಮಂಟಪದಿಂದ ಹೊರಡಲು ನಿರ್ಣಯಿಸಲಾಗಿದೆ ಎಂದರು. ಬರ್ತಕ್ಕಂಥವ್ರು ಕೂಡ ಬರಬಹುದು. ನಮ್ಮ ಸಂಪರ್ಕದಲ್ಲಿ ಇದ್ನಪ್ಪ ಅಂತಂದ್ರೆ ಅಲ್ಲಿ ಬಂದ್ರೆ ವಸತಿದಿರಬಹುದು ಮತ್ತು ಊಟವು ಬರಬೇಕು ಎಲ್ಲ ಇದ್ದೇ ಇರ್ತದೆ. ಅದೇನಾದ್ರೂ ಅನುಕೂಲ ಬೇಕು ಅಂತಂದ್ರೆ ನಮ್ಮ ಪದಾಧಿಕಾರಿ ಯಾರನ್ನಾಗಿ ಸಂಪರ್ಕಿಸಿದ್ರೆ ಅದನ್ನು ಕೂಡ ನಾವು ಒದಗಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರಲ್ಲಿ ಹೇಳಿಕ್ ಬಯಸ್ತೇವೆ. ನಾವು 10 ಬಸ್ಗಳು ಇವತ್ತೇನು ರಾತ್ರಿ ನಮ್ಗೆ ಹೇಳಿದ್ರು ಕೊಡ್ತೀವಿ ಅಂತಂದ್ರೆ 10 ಬಸ್ಗಳೆಲ್ಲ ಸಂಪರ್ಕ ಮಾಡಿ ಇನ್ನೂ 6-7 ದಿವಸ ಟೈಮ್ 6 ದಿವಸ ಇದೆ. ಇವತ್ತಾಗಲೇ ಶನಿವಾರ, ಮುಂದಿನ ಶನಿವಾರ ಪ್ರಾರಂಭ ಶುಕ್ರವಾರದಿಂದ ನಾವು ಬಿಡಬೇಕಾಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿ ಅನೇಕ ನಿರ್ಣಯಗಳನ್ನು ತಗೋಬೇಕಂತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸಮಾಜದ ಕೆಲವು ಅನೇಕ ವಿಷಯಗಳು ಮೊನ್ನೆ ನಮ್ಮ MLA ಸಾಹೇಬ್ ಹೇಳಿದಂಗೆ ಕಾಂತರಾಜ್ ಒಳಗೇನು ವೈಜ್ಞಾನಿಕ ಇನ್ನೊಂದ್ಸಲ ಮಾಡಬೇಕಂತಕ್ಕಂಥ ನಿರ್ಣಯ ಕೂಡ ತಗೊಳ್ಳೋದಿದೆ. ಎಲ್ಲ ಶಾಸಕರು ಕೂಡ ಸಹಿ ಹಾಕಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಸೆಂಟ್ರಲ್ OBCನಲ್ಲಿ ನಮ್ಮ ಜನಾಂಗವನ್ನು ಸೇರಿಸಬೇಕಂತಕ್ಕಂಥದ್ದು ಪ್ರಮುಖವಾದ ವಿಷಯ. ಅದೆಲ್ಲಗಳು ನೆರವೇರಬೇಕಂದ್ರೆ ಜನಸಂಖ್ಯೆ ಒಂದಲ್ಲಿ ಬಲ ನಮ್ಮ ಬಲವನ್ನು ತೋರಿಸಬೇಕಂತಕ್ಕಂಥದ್ದು ಕೂಡ ಇದೆ.
ಈಗ ಕಲಬುರಗಿಯಿಂದ ಪಕ್ಕದ ಬಿಜಾಪುರ ಜಿಲ್ಲೆ ಇರ್ಬೋದು, ಕೊಪ್ಪಳ ಇರಬಹುದು, ಬಳ್ಳಾರಿನಿಂದ ಸುಮಾರು ಒಂದು 10,000 ಜನಸಂಖ್ಯೆ ಹೋಗ್ತಕ್ಕಂಥದ್ದು ಕೂಡ ಇದೆ. ಎಷ್ಟುವರೆಗೂ ಹೋಗಿ ಗೊತ್ತಿಲ್ಲ. ನಮ್ಮಲ್ಲಿ ಸುಮಾರು ಒಂದು 3,000 ರಿಂದ 5,000 ಇಂಟೆಲಿಜೆನ್ಸ್ನವರು ಫೋನ್ ಮಾಡಿದ್ರು. ನಾವು 3,000 ರಿಂದ 5,000 ಜನ ಇಲ್ಲಿಂದ ಹೋಗ್ತಕ್ಕಂಥದ್ದು ಒಂದೆಲ್ಲ ನಮ್ಮ ನಿರೀಕ್ಷೆ ಅಂತ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಆದ್ರಿಂದ ಎಲ್ಲ ತಾಲೂಕುಗಳು ಏನು ಒಂದು 7-8 ತಾಲೂಕುಗಳಿದೆ, 7 ತಾಲೂಕುಗಳು, ಆ ತಾಲೂಕುಗಳಿಂದ ಸುಮಾರು ತಮ್ಮ ತಾಲೂಕು ಅಧ್ಯಕ್ಷರು, ಯುವ ಘಟಕದ ಅಧ್ಯಕ್ಷರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರು ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ನಾವು ಆ ಸಂಖ್ಯೆಯನ್ನು ಮುಟ್ಟಿಸುವಂತಕ್ಕಂಥ ನಿರೀಕ್ಷೆಯನ್ನು ಇಟ್ಟುಕೊಂಡು ನಾವೇನದೆಲ್ಲ ಇದ್ದೀವಿ. ತಾವೆಲ್ಲರೂ ಕೂಡ ಏನು ಹೆಸರುಗಳನ್ನು ಬರೆಸೋದು, ಯಾವ್ದು ಹಳ್ಳಿಗಳಲ್ಲಿ ಇರ್ಬೋದು, ಮತ್ತೊಂದಿರ್ಬೋದು, ಯಾರು ಬಂತು ನಮ್ಮ ಸಮಾಜ ಬಾಂಧವರು ಕರ್ಕೊಂಡು ಹೋಗ್ಲಿಕ್ಕೆ 2 ಬಸ್ಗಳನ್ನು ನಾವು ಮಾಡ್ತೀವಿ. ನಾಳೆ 1 ಗಂಟೆ ಒಳಗೆ ತಾವು ಮೊಬೈಲ್ ಸಂಖ್ಯೆಗಳನ್ನು ಮತ್ತು ಹೆಸರುಗಳನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಶರಣು ಗೋಪಾಲ್ ನಾಡಗೌಡ, ಮುಖಂಡರಾದ ಚನ್ನಬಸವ ಪಾಟೀಲ್ ನಾಡಗೌಡ, ಪರಮೇಶ್ವರ್ ಸಾಲಿಮಠ್, ಶಿವಯೋಗಿ ಪಾಟೀಲ್, ವೆಂಕಟಾಪುರ್ ಷಣ್ಮುಖಪ್ಪ, ದೋತರ್ಬಂಡಿ ಮಲ್ಲಿಕಾರ್ಜುನ್, ಶಿವಶರಣ ಅರ್ಕೇರ, ಶಿವಾನಂದ್ ಚುಚ್ಚಿ, ಬಸವರಾಜ್ ಸಿರ್ವಾರ್, ಬಸನಗೌಡ ಬಲ್ಲಟಗಿ, ಶರಣಬಸವ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಇಂದು ಬಾಪೂರ್ ತಾಂಡ, ಕೊತ್ತದೊಡ್ಡಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಬಸನಗೌಡ ದದ್ದಲ್ ಅವರು ಚಾಲನೆ ನೀಡಿದರು. ಶಾಸಕರ ಅನುದಾನದ ಅಡಿಯಲ್ಲಿ ಶ್ರೀ 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 ಮಾರಿಕಾಂಬಾ ದೇವಸ್ಥಾನದ ನೂತನ ಗುಡಿ ಉದ್ಘಾಟನೆ, ಜನಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಮನೆ ಮನೆಗೆ ವೈಯಕ್ತಿಕ ನಳದ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದದ್ದಲ್ ಬಸನಗೌಡ ಅವರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರುಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್,
ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 2,95,000 ಪಡಿತರ ಕಾರ್ಡ್ಗಳು ಚುನಾವಣೆ ಬಂದಿದ್ದರಿಂದ ಪೆಂಡಿಂಗ್ ಇವೆ ಎಂದು ಸಚಿವ KH ಮುನಿಯಪ್ಪ ಹೇಳಿದರು. ಬೆಳಗಾಂ ಅಧಿವೇಶನದಲ್ಲಿ ಮಾತನಾಡಿದ್ದೇನೆ. 15 ದಿನದೊಳಗಾಗಿ ಪಡಿತರ ಕಾರ್ಡ್ಗಳನ್ನು ಸಿದ್ಧಪಡಿಸಿ ಸಾರ್ವಜನಿಕರಿಗೆ ತಲುಪಿಸಬೇಕೆಂದು ಹೇಳಿದರು. 2,95,000 ಕಾರ್ಡ್ಗಳು ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಬಂದಿದ್ದರಿಂದ ಪೆಂಡಿಂಗ್ ಇದ್ದು, ಆ ಪೆಂಡಿಂಗ್ ಇರೋ ಎಲ್ಲಾ ಕಾರ್ಡ್ಗಳನ್ನು ಕೂಡ ನಾನು 15 ದಿನ ಟೈಮ್ ಕೊಟ್ಟಿದ್ದೀನಿ. ಬೆಳಗಾಂ ಅಧಿವೇಶನದಲ್ಲಿ ಮಾತಾಡಿ 12,000 ಕಾರ್ಡು ರಾಯಚೂರು ಜಿಲ್ಲೆಯಲ್ಲಿವೆ. ಅದರಲ್ಲಿ ಅವರು ಸ್ಕ್ರೂಟ್ನಿ ಮಾಡಿ ಅದು 8,000 ಆಗಲಿ 10,000 ಆಗಲಿ ಎಷ್ಟೇ ಕಾರ್ಡು ಬಿಲೋ ಪಾವರ್ಟಿ ಲೈನ್ಗೆ ಬರ್ತವೆ ಅವೆಲ್ರಿಗೂ ಕೂಡ ಕೊಡೋದಕ್ಕೆ ಸೂಚನೆ ಕೊಟ್ಟು. ಸರ್ವರ್ ಪ್ರಾಬ್ಲಮ್ ಇತ್ತು, ಅದನ್ನು ಸರಿ ಮಾಡಿದ್ದೇವೆ. ಒಂದು ಸಾರಿ ಅಮೌಂಟ್ ಬಂದಿದ್ರೆ ಅವರು ಖಂಡಿತವಾಗಿ ಬರ್ತದೆ. ಟೆಕ್ನಿಕಲ್ ಪ್ರಾಬ್ಲಮ್ ಏನಾನಿದ್ರೆ ಅವರೇ ಅದನ್ನು ನಮ್ಮ ಅಧಿಕಾರಿಗಳ ಹತ್ರ ಬಂದು ಸಲಹೆ ತೆಗೆದುಕೊಂಡು ಕರೆಕ್ಟ್ ಮಾಡ್ಕೊಬೇಕು. 90% ಕಾರ್ಡ್ಗಳಿಗೆ ನಾವು ಇವತ್ತೆಲ್ಲನೂ ಇದು ಮಾಡಿದ್ದೀವಿ. 10% ಕೊಡದೇ ಇರೋದು ನಮ್ಮದೇನಿಲ್ಲ. ಅವರು ಅಕೌಂಟ್ ಮಾಡಲಿಲ್ಲ, DBT ಅಕೌಂಟ್ ಮಾಡಲಿಲ್ಲ, ಕಾರ್ಡನ್ನು ರಿನ್ಯೂವಲ್ ಮಾಡ್ಕೊಂಡಿಲ್ಲ. ಈ ಕಾರ್ಡಲ್ಲಿ ವಾರಸ್ದಾರರು ಯಾರೋ ಇರ್ತಾರೆ, ಅವರು ಅಕಸ್ಮಾತ್ ಸ್ವರ್ಗಸ್ಥರಾಗಿರ್ತಾರೆ, ಮತ್ತೆ ಅರ್ಜಿ ಹಾಕ್ಕೊಂಡು ಮತ್ತೆ ಯಾರು ಹಿರಿಯರು ಇರ್ತಾರೆ ಅವ್ರದ್ದು ಮಾಡ್ಕೊಳ್ಳುವಂಥ ಕೆಲಸ ಅವ್ರು ಮಾಡಿಲ್ಲ. ಅದನ್ನು ನಾವೇ ಮಾಡ್ತಾ ಇದ್ವಿ. ಈಗ ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ರಾಜ್ಯದಲ್ಲಿ ಸೂಚನೆ ಕೊಟ್ಟಿದ್ದೀನಿ. ಎಲ್ಲ ಕಡೆ ಕೂಡ ನೀವೇ ಹೋಗಿ PDS ಡಿಪೋಗಳಿಗೆ ಹೋಗಿ ಯಾವ ಕಾರಣಗಳಿಗೆ ಕೊಟ್ಟಿಲ್ಲ, ಕಾರಣ ಏನು, ಅವರ ವಾರಸ್ದಾರನ ಹಿಡಿದು 2ನೇ ವಾರಸ್ದಾರಿಗಾದರೂ ಕೊಟ್ಟು
ಸಮರ್ಪಕವಾಗಿ ಅಕ್ಕಿಯನ್ನ ಆ ಕುಟುಂಬಗಳಿಗೆ ಕೊಡಬೇಕು ಅಂತ ನಿರ್ಣಯ ಮಾಡಿದ್ದೀವಿ. ಸರ್ಕಾರದಿಂದ ನೀಡಲಾಗುವ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾದ ಬಗ್ಗೆ ದೂರುಗಳು ಬಂದಲ್ಲಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಮತ್ತು ಗ್ರಾಹಕರಿಗೆ ಮಾಪನಗಳಲ್ಲಿ ಯಾವುದೇ ಸಮಸ್ಯೆಗಳಾದಲ್ಲಿ ಅವುಗಳನ್ನು ಬಗೆಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುವಂತೆ ಆಹಾರ ಮತ್ತು ಸಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಎರ್ಮರ್ಸ್ ವಸತಿ ಗೃಹದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲೆಯ ಆಹಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸರ್ಕಾರದ ಯೋಜನೆಗಳ ಅನುಕೂಲತೆಯು ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಮತ್ತು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗದಂತೆ ಸೂಕ್ತ ಪರಿಶೀಲನೆ ಮಾಡಬೇಕು ಮತ್ತು ಅನ್ನಭಾಗ್ಯ ಯೋಜನೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವಂತೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ 12,265 ಬಿಪಿಎಲ್ ಮತ್ತು 774 ಎಪಿಎಲ್ ಪಡಿತರ ಚೀಟಿ ವಿತರಣೆ ಬಾಕಿ ಇದ್ದು ಕೂಡಲೇ ಅವುಗಳ ವಿತರಣೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಪಡಿತರ ಧಾನ್ಯಗಳನ್ನು ದುರುಪಯೋಗಪಡಿಸಿಕೊಂಡವರ ವಿರುದ್ಧ ಅಗತ್ಯ ವಸ್ತುಗಳ ಕಾಯ್ದೆ 1955ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಅನ್ನಭಾಗ್ಯ ಯೋಜನೆಯ ಧಾನ್ಯಗಳು ದುರುಪಯೋಗಪಡಿಸಿಕೊಂಡ ಕುರಿತು 2022-23ನೇ ಸಾಲಿನಲ್ಲಿ 17 ಹಾಗೂ 2023ರಿಂದ ಇಲ್ಲಿಯವರೆಗೆ 8 ಸೇರಿ ಒಟ್ಟು 25 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಇನ್ನೂ ಹೆಚ್ಚಿನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. 6 months ರೇಷನ್ ತಗೊಳ್ಳಾರ್ದು ಅಂತವ್ರು ಏನಂದ್ರೆ ಸುಮಾರು 17,000 ಏನಾದ್ರು ರೆಕಾರ್ಡ್ಸ್ ಇದೆ. 3,82,000 ಏನಾದ್ರೆ ಎಲಿಜಿಬಲ್ ಇದ್ದಾರೆ ಸರ್. ಟೋಟಲ್ ಕಾರ್ಡ್ಸ್ ಒಂದು ಕಡೆ ಹಾಂ ಸರ್. ಟೋಟಲ್ ಕಾರ್ಡ್ಸ್ ಬಿಡಿದಿರೋದು ಈಗ ಹಾಂ ಸರಿ ಇದೆ ಸರ್. ಬ್ರೇಕಪ್ ಮಾಡಿ ಬ್ರೇಕಪ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇದೆ ಸರ್. ಅದಕ್ಕೆ ಕೊಡ್ತಾ ಇರೋದು. ಹೌದು ಬಿ ಪಿ ಎಲ್ಗೆ ಎಷ್ಟು ಕೊಡ್ತಾ ಇದ್ದಾರೆ? ಸ್ಟೇಟ್ ಗೌರ್ಮೆಂಟ್ ಬಿ ಪಿ ಎಲ್ಗೆ ಎಷ್ಟು ಬಿ ಪಿ ಎಲ್ ಸ್ಟೇಟ್ ಕಾರ್ಡ್ಸ್ ಹೆಚ್ಚಿದೆ. ಬಿ ಪಿ ಎಲ್ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಹೌದು ಸರ್. ನಂಬರ್ ಆಫ್ ಕಾರ್ಡ್ಸ್ ಟೋಟಲ್ ಕಾರ್ಡ್ಸ್ನಲ್ಲಿ ನೀವು 4 ಲಕ್ಷ ಎಲ್ಲ ಹೇಳಿದ್ರಲ್ಲ. ಹೌದು ಸರ್. ಈಗಾಗಲೇ ಚಾಲನೆ ನೀಡಲಾಗಿದೆ ಸರ್. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಬಿಪಿಎಲ್ಗೆ ಪಡಿತರ ಚೀಟಿ ವಿತರಣೆ ಮಾಡೋದು 12,265 ಬಾಕಿ ಇದೆ ಸರ್. ಹಾಂ ಸರ್. ಟೋಟಲ್ ರಾಯಚೂರು ಜಿಲ್ಲೆ ಸರ್ ಬಿಪಿಎಲ್ 12,265 ಬಾಕಿ ಇದೆ ಸರ್. ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್, ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಸಾವಂತಗೇರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರದ ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ ಡಿಸೆಂಬರ್ 28ರಂದು ಶಿರಡಿ ಸಾಯಿಬಾಬಾರ ಕಾಫನಿ ದರ್ಶನ ವ್ಯವಸ್ಥೆ ಮಾಡಲಾಗಿದ್ದು ಅಂದೇ ರಕ್ತದಾನ ಶಿಬಿರ, ಅನ್ನ ದಾಸೋಹ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಸಾಯಿ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣಾದನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಿರಡಿ ಸಾಯಿಬಾಬಾ ಜೀವದಲ್ಲಿ ಧರಿಸಿದ್ದ ಕಾಫನಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಹಲ್ಸಪತಿ ಮರಿಮೊಮ್ಮಗ ಇವರು ಕಾಫನಿ ದರ್ಶನವನ್ನು ದೇಶ ವಿದೇಶಗಳಲ್ಲಿ ಭಕ್ತರಿಗೆ ದರ್ಶನ ವ್ಯವಸ್ಥೆ ಮಾಡುತ್ತಾ ಬಂದಿದ್ದಾರೆ. 3ನೇ ಬಾರಿ ಸಾಯಿ ಮಂದಿರದಲ್ಲಿ ದರ್ಶನ ವ್ಯವಸ್ಥೆ ಮಾಡಲಾಗುತ್ತದೆ. 25ರಿಂದ 28ರವರೆಗೆ 3 ದಿನ ಕಾಫನಿ ದರ್ಶನ ವ್ಯವಸ್ಥೆ ಮಾಡಲಾಗುತ್ತದೆ. ಭಕ್ತರು 22ರೊಳಗೆ ಹೆಸರು ನೋಂದಾಯಿಸಿದರೆ ಅವರ ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಸಲ್ಲಿಸುವ ಅವಕಾಶವಿದೆ ಎಂದರು. ಡಿಸೆಂಬರ್ 26ರಂದು ಶ್ರೀ ಸಾಯಿ ದತ್ತಾತ್ರೇಯ ಗಣಹೋಮ ಪೂರ್ಣಾಹುತಿ ಕಾರ್ಯಕ್ರಮ ನಡೆಯಲಿವೆ. 28ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ಸಾಯಿಬಾಬಾರ ಕಾಫನಿ ದರ್ಶನ ಮಾಡಬಹುದಾಗಿದೆ. ಮಧ್ಯಾಹ್ನ ಮಹಾದಾಸೋಹ ನಡೆಯಲಿದೆ. ರಿಮ್ಸ್ ಆಸ್ಪತ್ರೆ ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದ್ದು ಸಾಯಿ ಭಕ್ತರು ಭಾಗವಹಿಸಿ ರಕ್ತದಾನ ಮಾಡಬೇಕೆಂದರು. ದತ್ತ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ವರ್ಷದ ದತ್ತ ಜಯಂತಿಯ ಪ್ರಯುಕ್ತ ಶಿರ್ಡಿಯಲ್ಲಿ ಸಾಯಿಬಾಬಾರವರು ಅವರು ಶರೀರದಲ್ಲಿದ್ದಾಗ ಏನು ವಸ್ತ್ರ ಧರಿಸ್ತಿದ್ರು, ಕಾಫ್ನಿ ಅಂತಾರೆ. ಆ ಕಾಫ್ನಿಯನ್ನು ಎಲ್ಲ ಸಾಯಿ ಭಕ್ತರಿಗೆ, ಸಾರ್ವಜನಿಕರಿಗೆ, ರಾಯಚೂರು ಸುತ್ತಮುತ್ತಲಿರುವಂತಹ ಬಹಳ ಜನ 2 ವರ್ಷ ಕೆಳಗಡೆ ತರಿಸಿದ್ವಿ ನಾವು. ಅದನ್ನ
ಈಗ ಮತ್ತೆ ಬಹಳ ಜನ ಭಕ್ತರು ಒಂದ್ಸಲ ತರಿಸಿದೆ ಅನ್ನೋದಕ್ಕೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಒಂದು ಡೇಟ್ ಕೊಟ್ಟಿದ್ವಿ, ಈ ಡೇಟ್ ಅಂತೇಳಿ 25 ಡಿಸೆಂಬರ್ಗೆ ಬಂದು 28ವರೆಗೆ ನಮ್ಮ ಸಾಯಿ ಮಂದಿರದಲ್ಲೇ ಇರ್ತಾರೆ. ದತ್ತ ಜಯಂತಿಯ ಪ್ರಯುಕ್ತ ಹೋಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು 28ನೇ ತಾರೀಕು ಡಿಸೆಂಬರ್ 28ನೇ ತಾರೀಕು ಗುರುವಾರ ಬೆಳಿಗ್ಗೆಯಿಂದ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ದರ್ಶನಕ್ಕಾಗಿ ಇಡಲಾಗುತ್ತಿದೆ. ಬಹಳ ಪವಾಡವುಳ್ಳಂಥ ಒಂದು ಕಾಫ್ನಿ, ಅದು ಬಾಬಾರವರೇ ಒಂದು ಪವಾಡ ಪುರುಷರು. ಅವರು ಧರಿಸಿರುವಂತಹ ಕಾಫ್ನಿಯನ್ನು ಎಲ್ಲ ಭಕ್ತರು ಬಂದು ದರ್ಶನ ಮಾಡಿ ಮುಟ್ಟಿ ದರ್ಶನ ಮಾಡಬಹುದು ಅಂತ ಒಂದು ಸೌಭಾಗ್ಯ ಕಲ್ಪಿಸ್ತಾ ಇದ್ದಾರೆ ಅವರು ಶಿರ್ಡಿ ಸಂಸ್ಥಾನದವರು. ಅದೇ ದಿವಸ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. HDFC ಬ್ಯಾಂಕ್ ಹಾಗೂ ರಿಮ್ಸ್ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೆ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಮಧ್ಯಾಹ್ನ 1 ಗಂಟೆಗೆ ಮಹಾದಾಸೋಹ, ಒಂದು 5,000 ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ರಾಯಚೂರಿನ ಸುತ್ತಮುತ್ತಲಿರುವಂತಹ ರಾಯಚೂರು ನಗರದ ಸಾಯಿ ಭಕ್ತರು ಸಾರ್ವಜನಿಕರು ಬಂದು ದರ್ಶನ ಪಡೆದುಕೊಂಡು ಸದ್ಗುರು ಸಾಯಿನಾಥನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ. ಈ ಸಂದರ್ಭದಲ್ಲಿ ವೀರೇಶ್ ಯಾದವ್, ಶಂಕರ್ ಸಿಂಗ್, ಶ್ಯಾಮ್ ಜಗ್ಲಿ, ಡಿಕೆ ಮುರಳಿ ಯಾದವ್, ಜಿ ರಘುಮೂರ್ತಿ ಉಪಸ್ಥಿತರಿದ್ದರು. ಲಾಡ್ಜ್ ಒಂದರಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಬೀಗದ ಟ್ವಿಸ್ಟ್ ಸಿಕ್ಕಿದ್ದು, ಪೊಲೀಸರ ತನಿಖೆ ವೇಳೆ ಮಹಿಳೆಯ ಪತಿಯೇ ಕೊಲೆ ಮಾಡಿ ಫ್ಯಾನ್ಗೆ ಬಿಗಿದು ಕೊಲೆ ಮಾಡಿದ್ದು ತನಿಖೆ ವೇಳೆ ಬಯಲಾಗಿದೆ. ನಗರದ ಖಾಸಗಿ ಲಾಡ್ಜ್ನಲ್ಲಿ ಕೆಲಸ ಮಾಡುತ್ತಿದ್ದ ಉತ್ತರ ಪ್ರದೇಶ ಮೂಲದ ಆರೋಪಿ ಅಮಿನಾಶಾ ಉತ್ತರ ಪ್ರದೇಶ ಮೂಲದ ಸೋನಿ ಎನ್ನುವವರನ್ನು ಮದುವೆಯಾಗಿ ರಾಯಚೂರಿನಲ್ಲಿಯೇ ಇಬ್ಬರು ಜೊತೆಯಾಗಿದ್ದರು. ಇತ್ತೀಚೆಗೆ ಸೋನಿಗೆ ಗಂಡು ಮಗು ಆಗಿದ್ದು ಆಸ್ಪತ್ರೆಯಲ್ಲಿ ಸಿಜರಿನ್ ಆಗಿತ್ತು. ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಸಿಜರಿನ್ ನೋವು ತಾಳದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಕತೆ ಕಟ್ಟಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಸತ್ಯ ಬಯಲಾಗಿದೆ. ಮಗುವಿನ ಕಿರಿಕಿರಿಗೆ ಹಸಿ ಬಾಣಂತಿಯನ್ನೇ ಹತ್ಯೆ ಮಾಡಿ ಬಳಿಕ ಫ್ಯಾನ್ಗೆ ನೇಣು ಹಾಕಿದ್ದ. ಕಳೆದ ಡಿಸೆಂಬರ್ 13ರಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಕೊಲೆ ಆರೋಪಿ ಅವಿನಾಶ್ ಉತ್ತರ ಪ್ರದೇಶ ಮೂಲದ ಸೋನಿಯನ್ನು ಪ್ರೀತಿಸಿ ಮದುವೆಯಾದ ನಂತರ ರಾಯಚೂರಿಗೆ ಬಂದು ಲಾಡ್ಜ್ನಲ್ಲಿ ಸ್ವೀಟ್ ತಯಾರಿಸುವ ಕೆಲಸ ಮಾಡುತ್ತಿದ್ದ. 20 ದಿನದ ಹಿಂದೆಯಷ್ಟೇ ಸೋನಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಆದರೆ ಅವಿನಾಶ್ ಆ ಹಸುಗೂಸು ಕಿರಿಕಿರಿ ಮಾಡುವುದರಿಂದ ಸಿಡುಕುತ್ತಿದ್ದ ಎನ್ನಲಾಗಿದೆ. ಇವರ ಕಿರಿಕಿರಿಗೆ ಅವಿನಾಶ್ ಪತ್ನಿಯನ್ನು ಕೊಲೆ ಮಾಡಲು ಮುಂದಾಗಿ ಪತ್ನಿ ಸೋನಿಯಾಳ ಕತ್ತು ಹಿಸುಕಿ ಕೊಲೆಗೈದು ನಂತರ ಫ್ಯಾನ್ಗೆ ನೇಣು ಹಾಕಿದ್ದ. ನಂತರ T20 ಮ್ಯಾಚ್ ನೋಡಿದ್ದ. ಬೆಳಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಹೇಳಲಾಗಿತ್ತು. ಪೊಲೀಸರು ತನಿಖೆ ನಡೆಸಿದ ನಂತರ ಪತಿ ಅವಿನಾಶ್ ಕೊಲೆ ಮಾಡಿದ್ದ ಎಂದು ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಬಿಜೆಪಿ ಸರ್ಕಾರದಿಂದಲೇ ಸಾಧ್ಯ. ಮುಂದಿನ ಬಾರಿ ಮತ್ತೆ ನರೇಂದ್ರ ಮೋದಿ ಸರ್ಕಾರ. ರಮೇಶ್ ಜಿಗಜಿಣಗಿ. ಮಾದಿಗರ ಆತ್ಮಗೌರವ ಸಮಾವೇಶ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಳ ಮೀಸಲಾತಿ ಜಾರಿಯ ಕನಸು ನನಸು. ರಮೇಶ್ ಜಿಗಜಿಣಗಿ. ಪೂರ್ವಭಾವಿ ಸಭೆ. ವೀರಶೈವ ಲಿಂಗಾಯತ ಮಹಾ ಅಧಿವೇಶನ ಯಶಸ್ವಿಗೊಳಿಸಿ ಶಿವರಾಜ್ ಪಾಟೀಲ್. ಬಾಪೂರ್ ತಾಂಡ, ಕೊತ್ತದಡ್ಡಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. ಬಸನಗೌಡ ದದ್ದನ್. ದಿನದೊಳಗಾಗಿ ಪಡಿತರ ಕಾರ್ಡ್ಗಳು ಸಿದ್ಧಪಡಿಸಿ ಸಾರ್ವಜನಿಕರಿಗೆ ತಲುಪಿಸಲು ಸಚಿವ KH ಮುನಿಯಪ್ಪ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟದ ದೂರು ಬಂದಲ್ಲಿ ಸೂಕ್ತ ಕ್ರಮ. ಸಚಿವ KH ಮುನಿಯಪ್ಪ. ಶ್ರೀ ಸಾಯಿ ಧ್ಯಾನ ಮಂದಿರದಲ್ಲಿ 28ರಂದು ಶಿರಡಿ ಸಾಯಿಬಾಬಾರ ಕಾಫನಿ ದರ್ಶನ ಹೋಮ. ರಕ್ತದಾನ ಶಿಬಿರ. ಸಾಯಿ ಕಿರಣ ಧೋನಿ. ಲಾಡ್ಜ್ ಒಂದರಲ್ಲಿ ಮಹಿಳೆ ಆತ್ಮಹತ್ಯೆಗೆ ಬಿಗಿ ಟ್ವಿಸ್ಟ್. ಪತಿಯೇ ಕೊಲೆ ಮಾಡಿ ನೇಣು ಹಾಕಿದ್ದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಿಸಿಟ್ TTB Jewel Palace, ಉದಯನಗರ್,
Station Road, Raichur. Mobile 8123-535300. Sri Raghavendra Ghee. Sri Raghavendra ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.